ಹೊನ್ನಾವರ ತಾಲೂಕಿನ ಬಳಕೂರು ಗ್ರಾಮ ವ್ಯಾಪ್ತಿಯ ಮಣ್ಣಿಗೆಯಲ್ಲಿ ಕಡು ಬಡತನದಲ್ಲಿ ವಾಸ ಮಾಡುತ್ತಿದ್ದ ನಾರಾಯಣ ಅಂಬಿಗ ಅವರಿಗೆ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ನೂತನವಾಗಿ ನಿರ್ಮಿಸಿದ ವಾತ್ಸಲ್ಯ ಮನೆಯ ಹಸ್ತಾಂತರ ಕಾರ್ಯಕ್ರಮ ನಡೆಯಿತು. ಶ್ರೀ ಕ್ಷೇತ್ರದ ನೀಲಗೋಡು ಯಕ್ಷಿ ಚೌಡೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಮಾದೇವ ಸ್ವಾಮಿ ಕೀ ಹಸ್ತಾಂತರಿಸಿದರು. ಹೆಗ್ಗಡೆಯವರ ಆಶೀರ್ವಾದದಿಂದ ನಿರ್ಮಾಣವಾದ ಈ ಮನೆಯು ನಂದ ಗೋಕುಲವಾಗಲಿ, ಧರ್ಮಸ್ಥಳ ದೇವರ ಆಶೀರ್ವಾದದಿಂದ ಈ ಮನೆ ಬೆಳಗಲಿ ಎಂದರು. ಯೋಜನೆಯ ಜಿಲ್ಲಾ ನಿರ್ದೇಶಕ ಮಹೇಶ್ ಎಂಡಿ ಮಾತನಾಡಿ, ಯೋಜನೆಯ ಕಾರ್ಯಕ್ರಮದ ಜೊತೆಗೆ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ವಾತ್ಸಲ್ಯ ಕಿಟ್ ಜೊತೆಗೆ ವಾತ್ಸಲ್ಯ ಮನೆಯ ನಿರ್ಮಾಣ ಮಾಡುವುದು ಹೇಮಾವತಿ ಹೆಗ್ಗಡೆಯವರ ಇಷ್ಟದ ಕಾರ್ಯಕ್ರಮವಾಗಿದೆ. ಇದುವರೆಗೂ ರಾಜ್ಯದಲ್ಲಿ 706 ಮನೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ 7 ಮನೆ, ಹೊನ್ನಾವರದಲ್ಲಿ 2 ಮನೆಯ ಹಸ್ತಾಂತರ ನಡೆದಿದೆ ಎಂದರು. ಬಳಕೂರು ಗ್ರಾಮ ಪಂಚಾಯತ್ ಸದಸ್ಯರಾದ ಕೇಶವನಾಯ್ಕ ಬಳಕೂರು ಮಾತನಾಡಿ, ಇಂತಹ ಕಾರ್ಯಕ್ರಮಗಳು ಪ್ರಚಾರ ಆಗದೇ ಇದ್ದರೆ ಜನರಿಗೆ ತಿಳಿಯುವುದಿಲ್ಲ. ಸಾಲ ನೀಡುವುದರ ಜೊತೆಗೆ ನಿರ್ಗತಿಕರಿಗೆ, ಜನಸಾಮಾನ್ಯರಿಗೆ ಏನು ಮಾಡುತ್ತಾರೆ ಎಂದು ತಿಳಿಯಬೇಕು. ಸಾಮಾಜಿಕ ಜಾಲತಾಣಗಳಲ್ಲಿ ಅಪಪ್ರಚಾರ ಮಾಡುವ ಡೋಂಗಿಗಳಿಗೆ ಇಂತಹ ಕಾರ್ಯ ತಿಳಿಯಬೇಕಿದೆ ಎಂದರು. ಈ ಸಂದರ್ಭದಲ್ಲಿ ಬಳಕೂರು ಗ್ರಾಮ ಪಂಚಾಯತ್ ಸದಸ್ಯರಾದ ಗಣಪತಿ ನಾಯ್ಕ ಭೇಟಿ, ಚಂದ್ರಕಲಾ ನಾಯ್ಕ್, ವಿನುತಾ ಪೈ, ಜಿನ್ನೋಡದ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀನಾಥ್ ಪೂಜಾರಿ, ರಾಜೇಶ್ ಪೂಜಾರಿ, ಸ್ಥಳದಾನಿ ರಾಮಚಂದ್ರ ಭಟ್, ತಾಲೂಕಿನ ಯೋಜನಾಧಿಕಾರಿ ವಾಸಂತಿ ಆಮೀನ್, ವಲಯದ ಮೇಲ್ವಿಚಾರಕರಾದ ಮಾದೇವ್, ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ವಿನಯ, ಮಾಗೋಡು ಶೌರ್ಯ ವಿಪತ್ತು ಘಟಕದ ಸದಸ್ಯರು, ವಲಯ ಸೇವಾ ಪ್ರತಿನಿಧಿಗಳು, ಒಕ್ಕೂಟದ ಪದಾಧಿಕಾರಿಗಳು, ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಮನೆ ಹಸ್ತಾಂತರ ಕಾರ್ಯಕ್ರಮದ ಪೂರ್ವದಲ್ಲಿ ಗಣಹೋಮ, ತುಳಸಿ ಪ್ರತಿಷ್ಠೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನೆರವೇರಿತು. ಗ್ರಾಮ ಅಭಿವೃದ್ಧಿ ಯೋಜನೆಯ ಪ್ರಕಾರ ಅಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಒಳ್ಳೆಯ ಕೆಲಸ ಈ ಗ್ರಾಮದಲ್ಲಿ ಮಾಡಿದ್ದಾರೆ. ಯಾಕಂದರೆ ಇದು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಹೆಗಡೆಯವರಿಗೆ ಉದ್ದೇಶನೇ ಅದು. ಬಡವರಿಗೆ ಒಂದು ಸಹಾಯ ಮಾಡುವುದೇ ಹೆಗಡೆಯವರ ಕೆಲಸಗಳು. ಯಾಕಂದರೆ ಅವರ ಹೆಗಡೆಯವರ ಆಶೀರ್ವಾದದಿಂದ ಇದ್ದಂಥ ಮನೆ, ಈ ಮನೆ ತುಂಬ ಬೆಳಕಾಗಲಿ. ಯಾಕಂದರೆ ನಂದಾಗೋಕುಲವಾಗಿರಲಿ. ಯಾಕಂದರೆ ಇದು ಧರ್ಮಕ್ಷೇತ್ರದಲ್ಲಿ 1 ರೂಪಾಯಿ ಕೊಡಲಿ ಅಥವಾ 10 ರೂಪಾಯಿ ಕೊಡಲಿ ಅಥವಾ ಲಕ್ಷ ಕೊಡಲಿ, ಅದರ ಆಶೀರ್ವಾದ, ಧರ್ಮಸ್ಥಳ ಆಶೀರ್ವಾದ ಇತ್ತು ಅಂದರೆ ಈ ಮನೆ ತುಂಬ ಬೆಳಕಾಗಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದರೆ ಈಗ ಅಧಿಕಾರಿಗಳೆಲ್ಲ ಇವತ್ತು ಪ್ರಕಾರ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಅದು ಶ್ರೀ ಮಂಜುನಾಥ ಸ್ವಾಮಿ ಈ ಎಲ್ಲರ ಪ್ರಕಾರವಾಗಿ ಇವರೆಲ್ಲರಿಗೂ ಅದನ್ನ ಪ್ರಕಾರವಾಗಿ ನಾವು ಹೇಳಬೇಕು ಅಂತಿಲ್ಲ. ಮಂಜುನಾಥನ ಅನುಗ್ರಹ ಇವರೆಲ್ಲರಿಗೂ ಇದೆ, ಈ ಸಿಬ್ಬಂದಿಗಳಿಗೆ ಪ್ರತಿಯೊಬ್ಬರಿಗೂ ಇದೆ. ಇಲ್ಲಿ ಒಳ್ಳೆ ಬಡವರಿಗೆ ಸಹಾಯ ಮಾಡುವುದೇ ಒಂದು ದೇವರ ಕೆಲಸ. ಅಂತ ಕೆಲಸವನ್ನು ಈ ಯೋಜನೆಯವರು ಮಾಡಿದ್ದಾರೆ. ಮತ್ತು ಮೇಡಮ್ ಇರ್ಬೋದು, ಸರ್ ಇರ್ಬೋದು, ಅನೇಕ ಎಲ್ಲರೂ ಸೇರ್ಕೊಂಡು ಇದು ಬಹಳ ಅದ್ಭುತವಾದಂಥ ಕೆಲಸ. ಇವತ್ತು ಧರ್ಮಸ್ಥಳ ಯೋಜನೆಯ ಅಧಿಕಾರಿಗಳೆಲ್ಲರೂ ಸೇರ್ಕೊಂಡು, ಸಿಬ್ಬಂದಿಗಳು ಎಲ್ಲರೂ ಸೇರ್ಕೊಂಡು ಈ ಕಾರ್ಯ ಮಾಡಿದ್ದು ನಮಗೆ ಮತ್ತು ನಮ್ಮ ಇಡೀ ಗ್ರಾಮಕ್ಕೆ ಸಂತೋಷ ತಂದಿದೆ. ಇಂಥ ಕಾರ್ಯ 10 ಸಾಕಷ್ಟು ಆಗಲಿ. ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಾದ ಸದಾಕಾಲ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇರಲಿ ಅಂತ ಹೇಳಿ ಇಚ್ಛೆ ಪಡ್ತೇನೆ.